ಜುಮ್ಮಾ ಮಸ್ಜಿದ್ ನಸ್ರತುಲ್ ಇಸ್ಲಾಂ ಭದ್ರ ಕಮಿಟಿ ಸಿರ್ಕಳ ಇದರ 50ನೇ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಾಗೂ ಉಚಿತ ಕನ್ನಡಕ ವಿತರಣೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ದುವಾ ಮಾಡಿರ್ತಕ್ಕಂತಹ ಉಮರ್ ಸಕಾಫಿ ಪಳ್ಳತ್ತೂರು ಖತೀಬ್ ಸಿರ್ಕಳ ಅವರೇ, ಅದೇ ರೀತಿ ಅಬ್ದುಲ್ ರಜಾಕ್ ಸಕಾಫಿ ಅವರೇ, ಅದೇ ರೀತಿ ಹಾಜರಿರ್ತಕ್ಕಂಥ ಎಲ್ಲ ಪ್ರಾಸ್ತಾವಿಕ ಭಾಷಣ ಮಾಡಿ CH ಮೊಹಮ್ಮದ್ ಅಲಿ ಸಕಾಫಿ ಅಶ್ಶರಿಯಾ ಹಾಗೂ ಎಲ್ಲ ಈ ಸಮಿತಿಯ ಸದಸ್ಯರುಗಳೇ, ನನ್ನ ಆತ್ಮೀಯ ಸ್ನೇಹಿತರೇ, ರಕ್ತದಾನ ಮಾಡತಕ್ಕಂಥವರೇ ಮತ್ತು ವೈದ್ಯಕೀಯ ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಾಂಧವರು, ವಿಶೇಷವಾಗಿ ನಮಗೆ ಯಾವತ್ತೂ ಗೊತ್ತಿದೆ ರಕ್ತದಾನಕ್ಕಿಂತ ಹೆಚ್ಚಿನ ಶ್ರೇಷ್ಠ ದಾನ ಯಾವುದೂ ಇಲ್ಲ ಅಂತೇಳಿ. ಯಾಕಂದರೆ ಒಬ್ಬ ವ್ಯಕ್ತಿಯ ರಕ್ತದಾನದಿಂದ ಅನೇಕ ಜೀವಗಳನ್ನು ಉಳಿಸಬಲ್ಲಂತ ಒಂದು ಬೃಹತ್ ಶಕ್ತಿ ರಕ್ತಕ್ಕಿದೆ. ಯಾವ ವಸ್ತುವನ್ನಾದರೂ ನಾವು ಖರೀದಿಸಬಹುದು, ಆದರೆ ರಕ್ತವನ್ನು ನಾವು ತಯಾರು ಮಾಡಿ ಖರೀದಿಸಿಕೊಳ್ಳಲಿಕ್ಕೆ ಅಥವಾ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಪ್ರತಿಯೊಬ್ಬ ಜೀವಿತ ವ್ಯಕ್ತಿಯ ಆರೋಗ್ಯವಂತ ವ್ಯಕ್ತಿಗಳ ಒಂದು ಬಾಡಿಯಿಂದ ನಾವು ಅದನ್ನು ಪಡೆದುಕೊಂಡು ನಾವು ಕೊಡಬೇಕಾಗಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ, ಬಹಳಷ್ಟು ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಬಂದಿದ್ದೀರಿ. ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರಗಳು ಇದೇನು ಮೊದಲೇನಲ್ಲ, ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಬಂದು ನಮ್ಮ ಜನಜೀವನಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವರು ಮಾಡಿದರೂ ಸಹ ಒಂದು ಆರೋಗ್ಯ ಶಿಬಿರಕ್ಕೆ ಈ ಊರಿನ ಜನ ಅಥವಾ ಯಾರಾದರೂ ಬಂದು ಅದರ ಪ್ರಯೋಜನ ಪಡೆದರೆ ಮಾತ್ರ ಇದು ಸಾರ್ಥಕ ಆಗ್ತದೆ. ಆದ್ದರಿಂದ ಇದರಲ್ಲಿ ಭಾಗವಹಿಸುವಂಥದ್ದು ಮತ್ತು ತಮ್ಮ ಒಂದು ಇಷ್ಟೊಂದು ತಮ್ಮ ಗ್ರಾಮಕ್ಕೆ, ಇದು ನಾವು ಕುಗ್ರಾಮ ಅಂತ ಹೇಳ್ಬೋದು, ಈಗ ಇಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಆದರೆ ಈ ಜಾಗಕ್ಕೆ ಯಾರು ಬರುವವರು ಇರಲಿಲ್ಲ ಹಿಂದೆ. ಇವತ್ತು ಈ ಒಂದು ಪ್ರದೇಶದಲ್ಲಿ ತಮ್ಮ ಮನೆ ಬಳಿಗೆ ಆರೋಗ್ಯ ಶಿಬಿರವನ್ನು ತೆಗೆದುಕೊಂಡು ಬಂದು ತಮ್ಮ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಎಲ್ಲ ಮಾನ್ಯರು ಕೂಡ ಅಭಿನಂದನಾರ್ಹರು ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ, ಅನೇಕ ಸಂಘ ಸಂಸ್ಥೆಗಳು ಈ ರೀತಿಯ ಕೆಲಸವನ್ನು ಮಾಡ್ತಾ ಇರುವುದರಿಂದ ನಮ್ಮ ಸಮಾಜದಲ್ಲಿ ಒಂದು ಆರೋಗ್ಯದ ಒಂದು ಉತ್ತಮವಾದಂಥ ಆರೋಗ್ಯವನ್ನು ಇಟ್ಕೊಳ್ಳಲಿಕ್ಕೆ ಆಗ್ತದೆ. ಅದೇ ರೀತಿ ಅನೇಕ ಒಂದು ಧಾರ್ಮಿಕ ವಿಚಾರ ಇರ್ಬೋದು, ಇನ್ನಿತರ ವಿಚಾರಗಳ ಮೂಲಕ ನಾವು ಜನರನ್ನು ನಾವು ಉತ್ತಮ ಸ್ಥಿತಿಗೆ ಒಂದು ಶಾಂತಿ ಸೌಹಾರ್ದತೆಯಿಂದ ಬಾಳುವಂಥ ಒಂದು ಕಕ್ಷೆಗೆ ನಾವು ಕರ್ಕೊಂಡು ಹೋಗ್ಬೋದು ಅಂತ ಹೇಳುವಂಥ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಸುತ್ಯರ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಲಿ. ನಮ್ಮ ಹಳ್ಳಿಯ ಜನ ಆರೋಗ್ಯವಂತರಾಗಿ ಬದುಕೋಣ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೀನಿ.